ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ 26 ಆರೋಪಿಗಳನ್ನು ಬೆಂಗಳೂರಿಗೆ ಕರೆತರಲಾಗಿದೆ. ಪ್ರಮುಖ ಆರೋಪಿ ಗುರು ಚರಣ್ ಸಿಂಗ್ ಕೂಡ ಶಿಫ್ಟ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯವರ ಗನ್ಮ್ಯಾನ್ ಗುರು ಚರಣ್. ಜನಪ್ರತಿನಿಧಿಗಳ ಕೋರ್ಟ್ಗೆ ಆರೋಪಿಗಳನ್ನು ಪೊಲೀಸರು ಹಾಜರುಪಡಿಸುತ್ತಾರೆ. ಇನ್ನು ಗುರು ಚರಣ್ ನಿವಾಸದಲ್ಲಿ ನಿನ್ನೆ ಪರಿಶೀಲನೆಯೂ ಕೂಡ ಆಯಿತು, ಪಂಚನಾಮೆ ಆಯಿತು. ಆತನಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಯಿತು. ಒಂದು ಕಾಟ್ರೇಜ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು. ಇದೀಗ ಆತನೂ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲ್ಪಟ್ಟಿರುವಂತಹ 26 ಮಂದಿ ಆರೋಪಿಗಳನ್ನ ಬೆಂಗಳೂರಿಗೆ ಕರೆತರಲಾಗಿದೆ. ಎಲ್ಲರನ್ನೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸುತ್ತಾರೆ. ನಂತರದಲ್ಲಿ ಕಸ್ಟಡಿಗೆ ಪಡೆದು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಿದ್ದಾರೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಯಾರ ಗನ್ನಿಂದ ಬುಲೆಟ್ ಹಾರಿ ರಾಜಶೇಖರ್ ಸಾವನ್ನಪ್ಪ ಅನ್ನೋದು ಕೂಡ ಗೊತ್ತಾಗಿದೆ. ಖಾಸಗಿ ಗನ್ಮ್ಯಾನ್ ಬುಲೆಟ್ನಿಂದಲೇ ರಾಜಶೇಖರ್ ಮೃತಪಟ್ಟಿರುವುದು ಅಂತ ಹೇಳಿ, ಅದರಲ್ಲೂ ಭರತ್ ರೆಡ್ಡಿಯವರ ಆಪ್ತ ಸತೀಶ್ ರೆಡ್ಡಿಯವರ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಈಗಾಗಲೇ ಅವರುಗಳನ್ನ ಅರೆಸ್ಟ್ ಮಾಡಲಾಗಿದೆ. ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ